ಇಡೀ ತಾಲೂಕನ್ನು ಬಲಿಪಶು ಮಾಡಲು ಹೊರಟಿರ್ತಕ್ಕಂಥ ಸನ್ನಿವೇಶವನ್ನು ನೀವು ಮಾಡಲು ಹೊರಟಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟಿರೋದು ಉದ್ದೇಶದಿಂದ ಬೆದರುಗುಪ್ಪೆ 2 ಪಂಚಾಯತಿಗಳನ್ನು ಮತ್ತು 1 ಪುರಸಭೆ ಸೇರಿ ನಗರಸಭೆ ಮಾಡುವಂಥದ್ದು 9 ಜನ ಜಿಲ್ಲಾ ಪಂಚಾಯತಿ ಸದಸ್ಯರ ಹಕ್ಕನ್ನು ಕಳ್ಕೊತಾ ಇದ್ದೀರಾ. ಯಾಕೆ ನೀವೆಲ್ಲರೂ ಕೂಡ ತಲೆ ಬಗ್ಗಿಸಿ ಕುರಿಗಳ ಥರ ಇದ್ದೀರಾ? ತಾಲೂಕಲ್ಲಿ ದೊಡ್ಡವರಾಗಬೇಕು, ಅವ್ರು ದುಡ್ಡು ಹೊಡಿಬೇಕು ಅನ್ನುವಂಥದ್ದು ಇದರ ಮೂಲ ಸ್ಪಷ್ಟವಾದಂಥ ಉದ್ದೇಶ. ನೀವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕನ್ನು ಸರ್ವನಾಶವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದಾಗಿದೆ. 3 ನಗರಸಭೆ, 5 ಪುರಸಭೆ, 10 ಪುರಸಭೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಅಂಥ ಯೋಗ್ಯತೆ ಇದ್ದರೆ ನೀವು ಅದೆಲ್ಲ ಸೌಕರ್ಯನ ಕೊಡಬೇಕು. ರೈತಾಪಿ ಕುಟುಂಬಗಳಿಗೆ ಗೊತ್ತಿಲ್ಲ. ಸುತ್ತಮುತ್ತ ಇರುವಂತಹ ಭೂಭಾಗಗಳನ್ನು, ಸುತ್ತಮುತ್ತ ಇರುವಂತಹ ಜನಸಂಖ್ಯೆಯನ್ನು ಇವತ್ತು ಪುರಸಭೆ ನಗರಸಭೆ ಆದಮೇಲೆ ಬೋರ್ಡ್ ಮಾತ್ರ ಚೇಂಜ್ ಆಗ್ತದೆ, ಆದರೆ ನಿಮ್ಮ ಬದುಕಲು ಹಂಗೆ ಇರ್ತದೆ. ನಿಮ್ಮ ಮಕ್ಕಳದು ಇನ್ನೂ ಅಧ್ವಾನ ಆಗ್ತದೆ. ನೀವು ಮೇಲ್ದರ್ಜೆಗೇರಿಸಿ ಕೆಲವೊಂದು ಪಂಚಾಯತಿಗಳನ್ನ ನಡೆಸಿ ಅಥವಾ 2 ಪಂಚಾಯತಿಗೆ ಮಾಡ್ಬೋದು. ನಮ್ಮ ಪಂಚಾಯತಿಯಲ್ಲಿ 3 ಕೆರೆ ಇಂಪ್ರೂವ್ಮೆಂಟ್ ಆಗಿದೆ, 6 ಕೋಟಿಗೆ ಜಾಸ್ತಿ ಆಗಿದೆ. ಈಗ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಆನೇಕಲ್ ತಾಲೂಕನ್ನ ರಾಗಿ ಕಣಜ ಅಂತೇಳಿ ಕರಿತಿದ್ರು. ಗರಿಷ್ಠ ಮಟ್ಟದಲ್ಲಿ ರಾಗಿಯನ್ನ ಆನೇಕಲ್ ತಾಲೂಕಿನ ರೈತರು ಬೆಳಿತಿದ್ರು. ಆದ್ರೆ ಇವತ್ತು ಅಕ್ಷರಶಃ ಆನೇಕಲ್ ತಾಲೂಕು ಕಾಂಕ್ರೀಟ್ ಕಾಡಾಗಿ ಮಾರ್ಪಟ್ಟಿದೆ. 6ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳು, ಕರ್ನಾಟಕ ಹೌಸಿಂಗ್ ಬೋರ್ಡ್ 4 ಹಂತಗಳಲ್ಲಿ ಲೇಔಟ್ಗಳು, ಅಪಾರ್ಟ್ಮೆಂಟ್ಗಳು, ಹಾಗೆಯೇ BDA ಅಕ್ವಿಸಿಷನ್ಸ್ ಕೂಡ ಆಗಿರೋದ್ರಿಂದ ರಾಗಿ ಕಣಜ ಹೋಗಿ ಕಾಂಕ್ರೀಟ್ ಕಣಜ ಆಗೋಗಿದೆ ಎನ್ನುವಂಥದ್ದು ಅದೊಂದು ವಿಷಾದನೀಯ ಸಂಗತಿ. ಯಾವುದು ಇದರ ನಡುವೆ ಮತ್ತೊಂದು ಹೆಜ್ಜೆಯನ್ನ ಅವೈಜ್ಞಾನಿಕವಾಗಿ ರಾಜ್ಯ ಸರ್ಕಾರ ಮುನ್ನಡೆಸಿದೆ. ಅದುವೇ ಆನೇಕಲ್ ತಾಲೂಕಿನಲ್ಲಿ ಉಳಿದಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೇರಿಸುವ ನೆಪದಲ್ಲಿ ಇಲ್ಲಿನ ಜನರನ್ನ ಬೀದಿಗೆ ಹಾಕುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ಕೂಡಲೇ ಜನ ಎಚ್ಚೆತ್ಕೊಳ್ಬೇಕು ಅಂತೇಳಿ ಚಿನ್ಮಯ ಸೇವಾ ಸಂಸ್ಥೆಯವರು ವಿಚಾರಗೋಷ್ಠಿಯನ್ನ ಮತ್ತು ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದ್ರು. ಇಲ್ಲಿ ಇದೀಗ 580 ಜನ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿದ್ದಾರೆ. ಒಂದು ವೇಳೆ ಇದೆಲ್ಲವೂ ಕೂಡ ಪುರಸಭೆ ಮತ್ತು ನಗರಸಭೆ ಆಯ್ತು ಅಂತಂದ್ರೆ ಎಲ್ಲ ಪಂಚಾಯಿತಿಗಳು ನಾಮಾವಶೇಷ. ಆದ್ರೆ ಪಂಚಾಯಿತಿಗಳು ಹೋದಲ್ಲಿ ಆಗ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯು ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ. ಆ ಒಂದು ಸ್ಥಾನವನ್ನ ಪುರಸಭೆ ಮತ್ತು ನಗರಸಭೆಗಳು ಪಡ್ಕೊಳ್ಳುತ್ತೆ. ಒಂದು ಪುರಸಭೆಗೆ ಗರಿಷ್ಠ 31 ಜನ ಇರ್ತಾರೆ, ಅಥವಾ ನಗರಸಭೆಗೂ ಕೂಡ ಈಗಿರ್ತಕ್ಕಂಥದ್ದು 31 ಅಥವಾ 33 ಜನ ಸದಸ್ಯರುಗಳು ಹಾಕ್ತಾರೆ. ಇಡೀ ತಾಲೂಕು 250 ಜನ ಜನಪ್ರತಿನಿಧಿಗಳನ್ನ ದಾಟೋದಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಕುಂಠಿತ ಆಗತ್ತೆ, ಜನಪ್ರತಿನಿಧಿಗಳು ಬೀದಿಗೆ ಬೀಳ್ತಾರೆ. ಇದರ ನಡುವೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರೂ ಕೂಡ ಗ್ರಾಮೀಣ ಕೃಪಾಂಕದಿಂದ ವಂಚಿತರಾಗ್ತಾರೆ. ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ಇನ್ನು ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ತೆರಿಗೆ ರಾಜ್ಯದ ಬೊಕ್ಕಸಕ್ಕೆ ಹೋಗುತ್ತೆ. ಅಲ್ಲಿಂದ ಬರೆದುವಂಥದ್ದು 6 ಕಾಸಿಗೆ 3 ಕಾಸು ಕೊಟ್ಟಿದ್ದೇನೆ ಇಲ್ಲಿ ತಾಲೂಕನ್ನ ಅಭಿವೃದ್ಧಿಯಿಂದ ಹಿಂದಕ್ಕೆ ಸರಿಸ್ತಾರೆ. ಯಾರು ಜನಪ್ರತಿನಿಧಿಗಳು ಈಗಾಗಲೇ ಬಲಾಢ್ಯರಾಗಿದ್ದಾರೋ, ಇಲ್ಲಿ ಯಾರ್ಯಾರು ಈಗಾಗಲೇ ಭೂಮಿಗಳನ್ನ ಹೊಂದಿದ್ದಾರೋ, ಲ್ಯಾಂಡ್ ಲಾರ್ಡ್ಸ್ ಆಗಿದ್ದಾರೋ, ಅಥವಾ ಯಾರು ಡೆವಲಪರ್ಗಳು ಬಿಲ್ಡರ್ಗಳಾಗಿದ್ದಾರೋ, ಅವರು ಈಗಿರ್ತಕ್ಕಂತಹ ಒಂದು ಅಡಿಗೆ 1000 ರೂಪಾಯಿನೋ 1200 ರೂಪಾಯಿನೋ 2000 ರೂಪಾಯಿನೋ ಇದ್ರೆ, ಒಂದು ಸಲ ನಗರಸಭೆ ಪುರಸಭೆಗಳು ಆಗೋಯ್ತು ಅಂದ್ರೆ 4000-5000 ರೂಪಾಯಿಗಳಿಗೆ ಮಾರಾಟ ಮಾಡ್ಕೊಳ್ತಾರೆ. ಅವರು ದೊಡ್ಡವರಾಗ್ತಾರೆ. ಹಾಗೂ ಯಾರು ಹಣ ಇರ್ತಾರೋ ಅವರುಗಳು ನಗರಸಭೆ ಮತ್ತು ಪುರಸಭೆಗಳಲ್ಲಿ ಆ ಒಂದು ಸ್ಥಾನಗಳಲ್ಲಿ ಕುಳಿತುಕೊಳ್ತಾರೆ. ಜನಸಾಮಾನ್ಯ ಯಾರೂ ಕೂಡ ಆ ಒಂದು ನಗರಸಭೆ ಪುರಸಭೆ ಮೆಟ್ಟಿಲ ಹತ್ತೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ತಾಲೂಕಿನ ಜನರಿಗೆ ಎಚ್ಚರಿಕೆ ಗಂಟೆ ಆಗಿದೆ. ಈಗ ಅಳಿದುಳಿದಿರುವಂತಹ ಪಂಚಾಯತ್ಗಳನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನೀವು ಹೋರಾಟ ಮಾಡಲೇಬೇಕು ಅಂತೇಳಿ ಚಿನ್ಮಯ ಸೇವಾ ಸಂಸ್ಥೆಯ ಮುಖಂಡರುಗಳಾದಂತಹ ಚಿನ್ನಪ್ಪ, ಮಹೇಶ್, ಹಿರಿಯ ಪತ್ರಕರ್ತರಾದಂತಹ CR ವಿಜಯ್ ಕುಮಾರ್ ರವರು, ಖ್ಯಾತ ವಕೀಲರಾಗಿರ್ತಕ್ಕಂಥ ಪುರುಷೋತ್ತಮ್ ರವರು, ಹಾಗೆಯೇ ಒಂದಷ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಅಂದ್ರೆ ಮಾಜಿ ಅಧ್ಯಕ್ಷರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ಈ ಅವೈಜ್ಞಾನಿಕವಾದಂತ ನಡೆಯ ಬಗ್ಗೆ ಎಳೆಯಾಗಿ ಬಿಡಿಸಿಟ್ರು. ಹಾಗೆಯೇ ಈಗ ಜಿಲ್ಲಾಧಿಕಾರಿಗಳ ಮೇಲೂ ಕೂಡ ಇಲ್ಲಿನ ಶಾಸಕರು ಒತ್ತಡವನ್ನು ಏರ್ತಿದ್ದಾರೆ. ಎಲ್ಲ ಪಂಚಾಯತ್ಗಳಲ್ಲೂ ಕೂಡ ರೆಸೊಲ್ಯೂಷನ್ ಮಾಡಿಸಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಅಂತೇಳಿ ಬಲ್ಲ ಮೂಲಗಳಿಂದ ಮಾಹಿತಿಗಳು ಕೂಡ ಈಗ ಹೊರಬೀಳ್ತಿವೆ. ಈ ಒಂದು ಪತ್ರಿಕಾಗೋಷ್ಠಿ ಯುದ್ಧಕ್ಕೂ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನಡೆಯ ಬಗ್ಗೆ ಎಲ್ಲ ಮುಖಂಡರು ಕೂಡ ವಿಸ್ತಾರವಾಗಿ ಮಾತನಾಡಿದ್ರು ಮತ್ತು ರಾಜ್ಯ ಸರ್ಕಾರದ ಈ ನಡೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದಂತ ಇಡೀ ಪತ್ರಿಕಾಗೋಷ್ಠಿಯನ್ನ ನೋಡಿ ಬರೋಣ ಬನ್ನಿ. ಇಡೀ ತಾಲೂಕನ್ನು ಬಲಿಪಶು ಮಾಡಲು ಹೊರಟಿರ್ತಕ್ಕಂಥ ಸನ್ನಿವೇಶವನ್ನು ಜಾಗೃತಿ ಮೂಡಿಸ್ತಕ್ಕಂಥ, ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು
ವಿಜಯ್ ಕುಮಾರ್ ಸರ್ ಅವರು, ನಾವು ಮಹೇಶ್ ಅವರು ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮದೇನೋ ಸ್ವಾರ್ಥ ಇದೆ ಅಂತಲ್ಲ, ಇಡೀ ತಾಲೂಕಿನಲ್ಲಿ ಸಂವಿಧಾನಾತ್ಮಕವಾಗಿ ನಮಗೆ ಇರ್ತಕ್ಕಂಥ ಹಕ್ಕುಗಳನ್ನು ಯಾರೋ ಒಬ್ಬರ ಸ್ವಾರ್ಥಕ್ಕಾಗಿ ಕೀಳ್ತಕ್ಕಂಥ ಸಂದರ್ಭವನ್ನು ನೀವ್ಯಾರೂ ಕೂಡ ಬಲಿಪಶುಪರಾಗಬೇಡ್ರಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರನೂ ಹಾಕಿದ್ದೆ. ಕೆಲವರಿಗೆ ಒಂದು 5-6 ಜನ ಬರಲಿಕ್ಕೆ ಕೇಳಿದೆ. ಅದರಲ್ಲಿ ಒಂದಿಬ್ಬರು ಬಂದರು. ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂತೇಳಿದ್ರೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಉನ್ನತೀಕರಣಕ್ಕೆ ವಿರೋಧ ಇಲ್ಲ. ಆದರೆ ನೀವು ಮಾಡಲು ಹೊರಟಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟಿರೋದು ಉದ್ದೇಶದಿಂದ ನಾವು ಅದನ್ನು ಖಂಡಿಸ್ತಾ ಇದ್ವಿ. ಇವತ್ತು ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಸುಮಾರು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳಿಗೆ ನಿಮಗೆ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ನೀವುಗಳು ದಯಮಾಡಿ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಏನು ತುರ್ತು ನೋಟಿಸನ್ನು ಬಂದು ಕಳಿಸಿದ್ದಾರೆ, ಅದಕ್ಕೆ ನೀವು ಗ್ರಾಮ ಪಂಚಾಯತಿಗಳೇ ಇರಬೇಕು ಅಂತ ನೀವು ಕಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ, ನಾವು ಯಾಕೆ ಇವರು ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಅಂತ ಹೇಳಿದ್ರೆ, ನಾವು ಸುಳ್ಳಾಗಿ ಅಥವಾ ನಮ್ಮ ಮನಸ್ಸಿಗೆ ಬಂದಂಗೆ ಹೇಳಲಿಕ್ಕೆ ನಾನು ಹೊರಟಿಲ್ಲ. ಇದು ಕರ್ನಾಟಕ ಪೌರಸಭೆ ಅಧಿನಿಯಮದ ಹ್ಯಾಕ್ಟ್ ಬುಕ್ಕು. ಈ ಹ್ಯಾಕ್ಟ್ ಬುಕ್ಕಲ್ಲಿ ಈಗಾಗಲೇ ವಿಜಯ್ ಕುಮಾರ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತೇಳಿದ್ರೆ, ಒಂದು ಪುರಸಭೆ ಮಾಡಬೇಕಾದ್ರೆ ಏನೆಲ್ಲ ಕಾಯ್ದೆ ಕಟ್ಟಳೆಗಳಿದೆಯಪ್ಪ ಅಂತೇಳಿದ್ರೆ, ಆಗಲೇ ಜನರಲ್ ಆಗಿ ವಿಜಯ್ ಕುಮಾರ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಆ ಒಂದು ಪುರಸಭೆಯಲ್ಲಿ ಯಾವುದೇ ಪುರಸಭೆ ನಗರಸಭೆ ಮಾಡಬೇಕಾದ್ರೆ ಒಂದು ಗೈಡ್ಲೈನ್ಸನ್ನು ಸರ್ಕಾರನೇ ಕೊಟ್ಟಿದೆ. ಇಲ್ಲಿ ಕೊಟ್ಟಿದೆ ನೋಡಿ, 30,000ಕ್ಕಿಂತ ಕಡಿಮೆ ಇಲ್ಲದ 40,000ಕ್ಕೂ ಕಡಿಮೆ ಇರ್ತಕ್ಕಂಥ, ಅಂದರೆ 20,000ಕ್ಕೆ ಮೇಲೆ ಇರಬೇಕು. ಒಂದು ಪುರಸಭೆ ಮಾಡಬೇಕಾದ್ರೆ 20,000 ಮೇಲ್ಪಟ್ಟಿರಬೇಕು. ಆ ಒಂದು 30,000 ಮೇಲ್ಪಟ್ಟಿದ್ರೆ ಎಷ್ಟು ಜನ ಸದಸ್ಯರಾಗ್ತಾರೆ ಅಂತ ಹೇಳಿದ್ರೆ 23 ಜನ. 30ರಿಂದ 40,000 ಜನ ಇದ್ದರೆ 23 ಜನಸಂಖ್ಯೆ, 40ರಿಂದ 50 ಇದ್ದರೆ 27 ಜನ, 50ರಿಂದ 1 ಲಕ್ಷ ಇದ್ದರೆ 31 ಜನ, 1 ಲಕ್ಷದಿಂದ 3 ಲಕ್ಷ ಇದ್ದರೆ 31 ಜನ. ಇದು ಸರ್ಕಾರನೇ ಪುರಸಭೆಗಳು ಮಾಡಬೇಕಾದ್ರೆ ಇದು ಜನಸಂಖ್ಯೆ. ಈ ಜನಸಂಖ್ಯೆನೇ ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಜನಸಂಖ್ಯೆ ಆದಮೇಲೆ ಇಲ್ಲಿದೆ ನೋಡಿ, ಕೃಷಿಯೇತರ ಚಟುವಟಿಕೆಗಳು 50% ಹೆಚ್ಚಿರಬೇಕು. ಅಂದರೆ ಉದಾಹರಣೆಗೆ ಈಗ ಮರ್ಸೂರಲ್ಲಿ ಇಟ್ಕೊಳ್ಳಿ, ಮರ್ಸೂರಲ್ಲಿ 2,000 ಜನಸಂಖ್ಯೆ ಇದ್ದರೆ 1,000 ಜನ ಉದ್ಯೋಗಸ್ಥರು ಇರಬೇಕು. ಎಷ್ಟು ಹೇಳಿ? 1,000 ಜನಸಂಖ್ಯೆ ಇರ್ಬೋದು. ಇವತ್ತು ಆ ಗ್ರಾಮದಲ್ಲಿ ಸುಮಾರು 70ರಿಂದ 80% ಕೃಷಿಯಲ್ಲೇ ಇದ್ದಾರೆ. ಹಾಗಾಗಿ ಇಲ್ಲಿ ಈ ಸೆಂಟೆನ್ಸು ಕೂಡ ಪುರಸಭೆ ಮಾಡಲಿಕ್ಕೆ ವಿರೋಧವಾಗಿದೆ. ಆಮೇಲೆ ಯಾವ ರೈತ ಸಂಘ ಸಹಕಾರ ಸಂಘಗಳು ಇರೋದಿಲ್ಲ. ಜೊತೆಗೆ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಜಿಲ್ಲಾ ಪಂಚಾಯತಿ ಯೋಜನೆಯಲ್ಲಿ ನಮ್ಮ ಸಹೋದರಿಯರು ಭಾಳ ಜನ ಮಹಿಳಾ ಸಂಘಗಳು, ಸ್ವಸಹಾಯ ಗುಂಪುಗಳು, ಶ್ರೀಶಕ್ತಿ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 500ರಿಂದ 1,000 ಜನದವರೆಗೂ ಆ ಗುಂಪುಗಳನ್ನು ಕಟ್ಕೊಂಡು ಅವರ ಕುಟುಂಬ ನಿರ್ವಹಣೆ ಮಾಡ್ತಾಯಿದ್ದಾರೆ. ಇವೆಲ್ಲ ಸ್ಕೀಮು ಕೂಡ ಸ್ಟಾಪ್ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಸ್ಕೀಮು ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಬರ್ತದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಹೋದ್ಮೇಲೆ ಈ ಸ್ಕೀಮ್ ಸಂಪೂರ್ಣವಾಗಿ ನಿಂತೋಗ್ತದೆ. ಹಾಗಾಗಿ ಇವತ್ತಿನ ಎಲ್ಲ ಗ್ರಾಮಾಂತರ ಮಹಿಳೆಯರಿಗೆ ಕೇಳ್ಕೊತೀನಿ, ನೀವೆಲ್ಲರೂ ಈ ಕೂಡಲೇ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಗ್ರಾಮ ಪಂಚಾಯತಿಗಳೇ ಮುಂದುವರಿಸಬೇಕು ಅಂತೇಳಿ ನೀವು ಮನವಿಯನ್ನು ಕೊಡಬೇಕಾಗ್ತದೆ. ಜೊತೆಗೆ ಇವತ್ತು ಒಂದು ಮಹಿಳೆಯರಿಗೆ ತೊಂದರೆ ಆಗ್ತಾಯಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಸರ್ಕಾರಿ ಕೆಲಸ ಅಥವಾ ಇಂಜಿನಿಯರಿಂಗು, ಮೆಡಿಕಲ್ಲು, ಯಾವುದೇ ಉನ್ನತ ವ್ಯಾಸಂಗಕ್ಕೆ ಒಂದು ಗ್ರಾಮೀಣ ಕೃಪಾಂಕವನ್ನು ಪಡಿಬೇಕಾದ್ರೆ ನಾವು ಅರ್ಬನ್ ಡೆವಲಪ್ಮೆಂಟ್ಗೆ ಸೇರಿದ ಮೇಲೆ ಯಾವುದು ಕೂಡ ಇರೋದಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತು ಇವತ್ತು ನಮ್ಮ ತಾಲೂಕಿನಲ್ಲಿ 1-2 ಪಂಚಾಯತಿ ಮಾಡ್ಬೋದು. ಯಾವುದು ಈಗ ಸರ್ಜಾಪುರ, ದೊಮ್ಸಂದ್ರ, ಇವು ಒಂದು ಜನಸಂದಣಿನ ಕೂಡಿದೆ. ಆದರೆ ಇವತ್ತು ನಮ್ಮ ಬ್ಯಾಗಡನಹಳ್ಳಿ ಇರ್ಬೋದು, ಮರ್ಸೂರು ಇರ್ಬೋದು, ಅಂದೇನಹಳ್ಳಿ ಇರ್ಬೋದು, ಮುತ್ತನಹಳ್ಳಿ ಇರ್ಬೋದು, ಇವೆಲ್ಲವೂ ಕೂಡ ಮಾಡಲಿಕ್ಕೆ ಅವೈಜ್ಞಾನ ಆಗ್ತದೆ. ಮತ್ತು ಈಗಾಗಲೇ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, 515 ಜನ ಗ್ರಾಮ ಪಂಚಾಯತಿ ಸದಸ್ಯರು, 20 ಜನ ತಾಲೂಕ್ ಪಂಚಾಯತಿ ಸದಸ್ಯರು, 9 ಜನ ಜಿಲ್ಲಾ ಪಂಚಾಯತಿ ಸದಸ್ಯರ ಹಕ್ಕನ್ನು ಕಳ್ಕೊತಾ ಇದ್ದೀರಾ.
ಯಾಕೆ ನೀವೆಲ್ಲರೂ ಕೂಡ ತಲೆ ಬಗ್ಗಿಸಿ ಕುರಿಗಳ ಥರ ಇದ್ದೀರಾ ತಾಲೂಕಲ್ಲಿ? ನನಗಂತೂ ಅರ್ಥ ಆಗ್ತಾಯಿಲ್ಲ. ಭಾಳ ಹೇಳಿಗಳ ಥರ ನಡ್ಕೊತಾ ಇದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕನ್ನು ಸರ್ವನಾಶವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದಾಗಿದೆ. ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ಇಡೀ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದೇ ನಗರಸಭೆ, ಒಂದೇ ಪುರಸಭೆ. ಆನೇಕಲ್ ತಾಲೂಕಲ್ಲಿ ಯಾಕ್ರಿ 3 ನಗರಸಭೆ, 5 ಪುರಸಭೆ, 10 ಪುರಸಭೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ನಿಮ್ಮ ಅಂಥ ಯೋಗ್ಯತೆ ಇದ್ದರೆ ನೀವು ಅದೆಲ್ಲ ಸೌಕರ್ಯನ ಕೊಡಬೇಕು. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಪ್ರಾಥಮಿಕ ಸೌಕರ್ಯ, ಆರೋಗ್ಯ ಕ್ಷೇತ್ರಕ್ಕೆ ಏನು ಅವಕಾಶ ಮಾಡಿಕೊಟ್ಟಿಲ್ಲ, ಉದ್ಯೋಗ ಕ್ಷೇತ್ರಗಳಿಲ್ಲ, ರೈತರಾಗೆ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಷ್ಟೋ ಜನ ರೈತಾಪಿ ಕುಟುಂಬಗಳಿಗೆ ಗೊತ್ತಿಲ್ಲ. ಇವತ್ತು ಪುರಸಭೆ ನಗರಸಭೆ ಆದಮೇಲೆ ಬೋರ್ಡ್ ಮಾತ್ರ ಚೇಂಜ್ ಆಗ್ತದೆ, ಆದರೆ ನಿಮ್ಮ ಬದುಕಲು ಹಂಗೆ ಇರ್ತದೆ. ನಿಮ್ಮ ಮಕ್ಕಳದು ಇನ್ನೂ ಅಧ್ವಾನ ಆಗ್ತದೆ. ಮತ್ತು ಎಷ್ಟೋ ಜನಕ್ಕೆ ಇವತ್ತು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಉಚಿತವಾಗಿ ನೀರು ತಗೊತಾ ಇದ್ದಾರೆ, ಉಚಿತವಾಗಿ ವಿದ್ಯುತ್ ಪಡಿತಾ ಇದ್ದಾರೆ, ಯಾರೋ ಒಂದಿಬ್ಬರು ತೆರಿಗೆ ಕಟ್ತಾ ಇದ್ದಾರೆ. ಆದರೆ ಪುರಸಭೆ ಆದರೆ ಕಡ್ಡಾಯವಾಗಿ ತೆರಿಗೆ ಕಟ್ಟಬೇಕು. ನೀವು ನೀರಿಗೆ ತೆರಿಗೆ ಕಟ್ಟಬೇಕು, ಕರೆಂಟ್ ತೆರಿಗೆ ಕಟ್ಟಬೇಕು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಕೊಡಬೇಕು. ಇದನ್ನೆಲ್ಲವೂ ಕೂಡ ಇವತ್ತು ಅನ್ಯಾಯ ಆಗ್ತದೆ. ಹಾಗಾಗಿ ನಮ್ಮ ಪಾತ್ರ ಏನಪ್ಪ, ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇವತ್ತು ನಾನು ಹಿಂದೆ ಕೂಡ ಹೇಳಿದೆ, ಹಲವಾರು ಸಂಘಟನೆಗಳು ಪಕ್ಷಾತೀತವಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ. ಅದು ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಬಿಲ್ಗಳಲ್ಲಿ ಸೇರಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ತಾಲೂಕು ಮಾಯ ಆಗ್ತಾಯಿದೆ, ಇಡೀ ತಾಲೂಕು ಮಾಯ ಆಗ್ತದೆ. ಚಿತ್ರಣ ಇವತ್ತು ಇನ್ನೂ ರೈತಾಪಿ ಕುಟುಂಬದಲ್ಲಿದ್ದಾರೆ ಎಲ್ಲರೂ ಕೂಡ, ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಆಮೇಲೆ ಇದು ಒಂದೇ ಕೇವಲ ಇವತ್ತು ಚಂದಾಪುರದ ಪುರಸಭೆಯಲ್ಲಿ ಬೋರ್ಡ್ ಮಾತ್ರ ಚೇಂಜ್ ಆಗಿದೆ, ಕಸ ಎತ್ತಕ್ಕಾಗ್ತಾ ಇಲ್ಲ, ನೀರು ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅಣ್ಣವ್ರು ಹೇಳಿದ್ರು, ಭಾಳ ಸ್ಪಷ್ಟವಾಗಿ ಹೇಳಿದ್ರು ಗ್ರಾಮ ಪಂಚಾಯತಿಯಲ್ಲಿ, ನಾವು ಅಂಗವಿಕಲರಿಗೆ 10,000 ಕೊಡೋಕ್ಕೆ ತಯಾರಿದ್ದೀವಿ, ಓದೋರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಆದರೆ ಇವೆಲ್ಲ ಯೋಜನೆಗಳು ಪುರಸಭೆಯಲ್ಲಿ ಇಲ್ಲ. ಹಾಗಾಗಿ ಇಂಥ ಅನಾಗರಿಕವಾಗಿ ಅವೈಜ್ಞಾನಿಕವಾಗಿ ಇವತ್ತು ಮಾಡಿಕೊಟ್ಟಿರೋದಕ್ಕಂತಕ್ಕದಕ್ಕೆ ನಾನು ಮತ್ತೊಮ್ಮೆ, ನೀವು ಅಟ್ಲೀಸ್ಟು ಹೊರಗಡೆ ಬಂದು ಮಾಧ್ಯಮಕ್ಕೆ ಹೇಳಿಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ಪಂಚಾಯತಿಗಳಲ್ಲಿ ರೆಜುಲೇಷನ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ನನಗೆ ಭಾಳ ಜನ ಅಧ್ಯಕ್ಷರು ಫೋನ್ ಮಾಡಿದ್ರು, ನೀವು ಮಾಡ್ತಾ ಇರೋದು ಒಳ್ಳೆಯ ವಿಚಾರ, ನಮ್ಮದು ವಿರೋಧ ಇದೆ, ಆದರೆ ಹೊರಗಡೆ ಬನ್ನಿ ಅಂತ ಹೇಳಿದ್ರೆ ನಾವೆಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಂಡಿದ್ವಿ, ನಾವು ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇವತ್ತು ನಮಗೆ ವೈಯಕ್ತಿಕವಾಗಿ, ಆಮೇಲೆ ನೀವು ಭಾಳ ಯೋಚನೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಮಾಡಿ ಬ್ಯಾಗಡದ ಕರ್ಪೂರ್ಗೆ ಹೋಗ್ಬೇಕಂತ, ಮತ್ತು ಮರ್ಸೂರು ಮಾಯಸಂದ್ರ ಮತ್ತು ನಮ್ಮ ಬಳ್ಳೂರಿಗೆ ಹೋಗ್ಬೇಕು. ಯಾವ ದುರಂತ! ಇವತ್ತು ಸರ್ಜಾಪುರ ನಗರಸಭೆಯನ್ನು ಹೊರಟೋಗಿದ್ದಾರೆ. ಸರ್ಜಾಪುರ ತಿಂಡ್ಲು ನಮ್ಮ ಏನು ಕಗ್ನೂರು ಬಾರ್ಡ್ರ್ ಬರುತ್ತೆ, ತಮಿಳ್ನಾಡು ಬಾರ್ಡ್ರು, ಅಲ್ಲಿಂದ ಹಿಡಿದು ಈ ದೊಂಸಂದ್ರ ಬಾರ್ಡು ಮುತ್ತನಲ್ಲೂರು ಹತ್ರ ಬಯಲುಬಸವೇಶ್ವರ ಸ್ಟೇಷನ್ ಮಿನಿಮಮ್ 15 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಆಗುತ್ತೆ. ಆ ಭಾಗದ ಜನರಿಗೆ ಅರಿವೇ ಆಗಿಲ್ಲ. ಅಟ್ಲೀಸ್ಟ್ ಸರ್ಜಾಪುರದವರು ದೊಂಸಂದ್ರಕ್ಕೆ ಬರಬೇಕಾಗ್ತದೆ, ಅಥವಾ ಸರ್ಜಾಪುರದಲ್ಲಿ ಮಾಡಿದ್ರೆ ದೊಂಸಂದ್ರದವ್ರು ಹೋಗ್ತದೆ. ಎಲ್ಲಿಂದ ಎಲ್ಲಿಗೆ ಇದನ್ನು ಕೇಳತಕ್ಕಂಥ ಸ್ವಾಯೋಜನ ಇಲ್ಲ ಅಂತ ಹೇಳಿದ್ರೆ, ನಿಜವಾಗಲೂ ನಮಗೆ ಭಾರತದ ಸಂವಿಧಾನದಲ್ಲಿ ನಮಗಿರ್ತಕ್ಕಂಥ ಹಕ್ಕನ್ನು ನಾವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಹೀನಾಯ ಬದುಕಿಲ್ಲ. ಮತ್ತು ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಹೋರಾಟ ಏನು ಗೊತ್ತಾ, ಇಲ್ಲಿ ವಿಜಯಕುಮಾರ್ ಸಾರು ಪಂಚಾಯತಿಗೆ ನಿಂತ್ಕೊಳೋರಲ್ಲ, ಮಹೇಶ್ ನಿಂತ್ಕೊಳೋರಲ್ಲ, ಯಾಕಂದರೆ ಅವ್ರು ಚಂದಾಪುರದವರು, ಅರ್ಥ ಆಯ್ತಾ? ಆಮೇಲೆ ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ಆದರೂ ಕೂಡ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ, ಅವರು ಹಿರಿಯ ಪತ್ರಕರ್ತರಾಗಿ, ಅವರೊಬ್ಬ ರಾಜ್ಯ ಪ್ರಶಸ್ತಿ ವಿಜೇತರಾಗಿ, ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಹಿಂದಿನ ಪೀಳಿಗೆಗೂ ಕೂಡ ಯುವ ಜನರಿಗೆ ಅವಕಾಶ ಸಿಗಲಿ. ಇವತ್ತು ನಾನು ಹೇಳಿದೆ, ಒತ್ತಿ ಹೇಳ್ತಾ ಇದ್ದೀನಿ, 1 ಲಕ್ಷ ಜನ ಈಗ ಪ್ರೆಸೆಂಟ್ ಆಗಿಬಿಟ್ರೆ 1 ಲಕ್ಷ ಆಗ್ತಾರಲ್ಲ ಸರ್, 1 ಲಕ್ಷ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಇವತ್ತು ಎಷ್ಟೋ ಮಕ್ಕಳು ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ, ಮೆಡಿಕಲ್ಗೆ ಹೋಗ್ತಾ ಇದ್ದಾರೆ, ನರ್ಸಿಂಗ್ ಹೋಗ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಪ್ರತಿನಿತ್ಯ ಮಹಿಳೆಯರು ಆ ಗ್ರಾಮ ಸಭೆಗಳಲ್ಲಿ 1 ಲಕ್ಷ 2 ಲಕ್ಷ 5 ಲಕ್ಷದವರೆಗೂ ಕೂಡ ಒಂದು ಸಾಲವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ ನಡೀತದೆ. ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಬಂದು ವಿಚಾರವಂತರಾಗ್ತಾ ಇದ್ದಾರೆ ಮಹಿಳೆಯರು. ಆ ಮಹಿಳೆಯರ ಹಕ್ಕನ್ನು ಕಿತ್ಕೊಳಕ್ಕಾಗ್ತದೆ. ಇವತ್ತು ನಾನು ಹೇಳ್ದಂಗೆ 515 ಜನದಲ್ಲಿ 200 ಜನ SC STಗಳಿದ್ದಾರೆ. ನಿಮ್ಮ ಬಾಲಕ ಸರಿನೋ ತಪ್ಪು ಅಂತಕ್ಕಂಥ ಆ ಸುದ್ದಿನ ಆಗಬೇಕು ಹೊರತಾಗಿ ಬೇರೆ ನಾವು ಕಾಮನ್ನಾಗಿ ಬಂದಾಗ ಅರ್ಥ ಆಗಲ್ಲ. ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ, ನಾವೇ ಒಂದು ಹೇಳಿದ್ವಿ ಅದೇ ಒಂದಾಗಿ, ಮತ್ತು ಇನ್ನೊಬ್ಬರು ಬೇರೆ ಥರ ಹೇಳ್ತಾರೆ. ಆವಾಗ ಜನರಿಗೆ ತಪ್ಪು ಸಂದೇಶ ಹೋಗ್ಬಿಡ್ತದೆ. ಏನೋ ಕೋಟ್ಯಾಂತರ ರೂಪಾಯಿ ಬರ್ತದಂತೆ, ಏನಕ್ಕೆ ಬರ್ತದೆ ಕೋಟ್ಯಾಂತರ ರೂಪಾಯಿ, ಹೆಂಗೆ ಬರ್ತದೆ? ಇವತ್ತು ಆನೇಕಲ್ ತಾಲೂಕಲ್ಲಿ ನಗರಸಭೆ ಪುರಸಭೆ ಆಗಿರ್ತಕ್ಕಂಥ 10 ಬೆಲೆ ಮತ್ತು ಬೊಮ್ಮಸಂದ್ರಕ್ಕೆ ಈ ಬಾರಿ ಯಾವುದೇ ದುಡ್ಡಿಲ್ಲ. ಎಲ್ಲಮ್ಮ ಅದೇ
ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ಈ ಸಾರಿ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ 43 ಸ್ಥಳೀಯ ಆಡಳಿತಗಳಿಗೆ ಬಾಡಿಗಳಿಗೆ ಸುಮಾರು 4,000 ಕೋಟಿ ನೋಡಿ, 43 ನಗರಾಡಳಿತ ಗಳಿಗೆ 4,000 ಕೋಟಿ ಬರೆ ಬರ್ತಾ ಇದೆ. ಇವತ್ತೆಲ್ಲ ಹಿಗ್ತಾ ಇದ್ದಾರಲ್ಲ ಪುರಸಭೆ ನಗರಸಭೆ ಆದರೆ ನಮ್ಮ ಕೋಟಿ ಬರೀ. ಯಾಕಂತ ಹೇಳಿದ್ರೆ ಒಂದು ಪುರಸಭೆ ನಗರಸಭೆ ಆದರೆ ಅದರಲ್ಲಿ ಅಚೀವ್ಮೆಂಟ್ ಮಾಡಿದರೆ ಮಾತ್ರ ಹಣ ಕೊಡೋದು ಅಲ್ವ ಸರ್? ಅವರಿಗೆ ಅಚೀವ್ಮೆಂಟ್ ಕೊಟ್ಟಿರ್ತಾರೆ, ಇಂತಿಂಥ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಅನುದಾನವನ್ನು ಕೊಡ್ತೀರಿ ಅಂತ. ಈ 43ರಲ್ಲಿ ಪಾಲಿಕೆಗಳು ಮೈಸೂರು, ತುಮಕೂರು, ಶಿವಮೊಗ್ಗ, ಬಿದಿರುಗುಪ್ಪೆ ಈ 2 ಪಂಚಾಯತಿಗಳನ್ನು ಮತ್ತು ಒಂದು ಪುರಸಭೆಯನ್ನು ಸೇರಿ ನಗರಸಭೆ ಮಾಡುವಂಥದ್ದು. ಆನೇಕಲ್ ಪುರಸಭೆ, ಒಣಕನಹಳ್ಳಿ, ಸಮಂದೂರು ಇದು ಕೂಡ 2 ಪಂಚಾಯತಿಗಳು ಮತ್ತು ಒಂದು ಪುರಸಭೆಯನ್ನು ಸೇರಿ ನಗರಸಭೆ ಮಾಡುವಂಥದ್ದು. ಜೊತೆಗೆ ಕರ್ಪೂರು, ಬ್ಯಾಗಡನಹಳ್ಳಿ ಪಂಚಾಯತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು. ಮುಗಳೂರು, ನೆರಿಗೆ ಪಂಚಾಯತಿಯನ್ನು ಸೇರಿ ಪುರಸಭೆ ಮಾಡುವಂಥದ್ದು. ಬಳ್ಳೂರು, ಮಾಯಸಂದ್ರ, ಮುರಸೂರು ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು. ಅಂದೇನಹಳ್ಳಿ, ಬಿಲ್ಲಾಪುರ, ಮುತಲ್ನೂರು 3 ಪಂಚಾಯತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು. ಇಂಡ್ಲವಾಡಿ, ಆರಗದ್ದೆ 2 ಪಂಚಾಯತಿಗಳನ್ನು ಸೇರಿಸಿ ಪುರಸಭೆಯನ್ನು ಮಾಡುವಂಥದ್ದು. ಈ ಒಂದು ವಿಚಾರದಲ್ಲಿ ಯಾಕೆ ಅವೈಜ್ಞಾನಿಕ ಅಂತ ನಾವು ಮಂಡನೆ ಮಾಡಬೇಕಂದ್ರೆ, ಒಂದು ಪುರಸಭೆ ಮತ್ತು ನಗರಸಭೆ ಇರಬೇಕಂದ್ರೆ ಅಲ್ಲಿ ಸರ್ಜಾಪುರ ಇದೆ. ಇದು ಒಂದು ಪುರಸಭೆ ಮಾಡಬೇಕಾದ್ರೆ, ಒಂದು ನಗರಸಭೆ ಮಾಡಬೇಕಾದ್ರೆ ಒಂದು ಚೌಕಟ್ಟಲ್ಲಿ, ಒಂದು ಸರ್ಕಲಲ್ಲಿ, ಒಂದು ರೇಡಿಯಸ್ನಲ್ಲಿ ಇರಬೇಕು. ಒಂದು ದೊಮಸಂದ್ರ ನಗರಸಭೆಯ ಒಂದು ಪಂಚಾಯಿತಿ ಇದೆ. ಆ ಸುತ್ತಮುತ್ತ ಇರುವಂತಹ ಭೂಭಾಗಗಳನ್ನು, ಸುತ್ತಮುತ್ತ ಇರುವಂತಹ ಜನಸಂಖ್ಯೆಯನ್ನು, ಸುತ್ತಮುತ್ತ ಇರುವಂತಹ ವ್ಯಾಪ್ತಿಯನ್ನು, ಅಕ್ಕಪಕ್ಕದಲ್ಲಿರುವ ಹಳ್ಳಿಗಳನ್ನು ಅಥವಾ ಒಂದು ಪಟ್ಟಣಗಳನ್ನು ಅಥವಾ ಪಂಚಾಯಿತಿಯನ್ನು ಸೇರಿಸ್ಕೊಂಡು ಮಾಡಿದ್ರೆ ಅದು ಅವೈಜ್ಞಾನಿಕ ಆಗೋದಿಲ್ಲ, ಅದು ವೈಜ್ಞಾನಿಕ ಆಗ್ತದೆ. ಇವಾಗ ಚಂದಾಪುರ ಪುರಸಭೆಯನ್ನು ಮಾಡಿದ್ರು, ಸುತ್ತಮುತ್ತ ಚಂದಾಪುರದಲ್ಲಿ 5,000 6,000 ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ. ಅದರಲ್ಲಿ ವ್ಯಾಪಾರ ವಹಿವಾಟು ಜಾಸ್ತಿ ಇದೆ. ಅದು ಮಾಡೋಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ಚಂದಾಪುರ ಪಂಚಾಯಿತಿಯನ್ನು, ಇಡೀ ಚಂದಾಪುರ ಪಂಚಾಯಿತಿನ ಪುರಸಭೆಯನ್ನು ಮಾಡಿದ್ರು. ಅದು ಅದರಲ್ಲಿ ಏನೂ ಅವೈಜ್ಞಾನಿಕ ಅನಿಸೋದಿಲ್ಲ. ಆದರೆ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸೋದ್ರಿಂದ ತಪ್ಪೇನೂ ಇಲ್ಲ. ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತದೆ, ಆದರೆ ಅದನ್ನ ತಕ್ಕಾದಂತಹ ವ್ಯವಸ್ಥೆಗಳು ಅಭಿವೃದ್ಧಿಯೂ ಆಗ್ತದೆ. ಆದರೆ ಇಲ್ಲಿ ದೊಮ್ಮಸಂದ್ರ, ಯಮರೆ ಮತ್ತು ಸರ್ಜಾಪುರವನ್ನು 3 ಕೂಡ ಅದರ ವ್ಯಾಪ್ತಿ ಸುಮಾರು 15ರಿಂದ 20 ಕಿಲೋಮೀಟ್ರ್ ವ್ಯಾಪ್ತಿ ಬರ್ತದೆ. ಇಲ್ಲಿ ಸಾಕಷ್ಟು ಯಾಕೆ ತೊಂದರೆ ಆಗ್ತದೆ ಅಂದರೆ, ಯಾವುದೋ ಒಂದು ದೊಮ್ಮಸಂದ್ರ ಒಂದು ಪಂಚಾಯಿತಿ, ಯಮರೆ ಒಂದು ಪಂಚಾಯಿತಿ, ಸರ್ಜಾಪುರ ಒಂದು ಪಂಚಾಯಿತಿ, ಇಲ್ಲಿ ಒಂದು ಸರ್ಕಾರದಿಂದ ಅನುದಾನ ಬರ್ತದೆ. ಜೊತೆಗೆ ಅಲ್ಲಿ ಒಂದು ಏನು ತೆರಿಗೆ ಬರ್ತದೆ, ಅಲ್ಲಿ ವಸೂಲಿ ಮಾಡಿ ಅಲ್ಲಿನೇ ಒಂದು ಖರ್ಚು ಮಾಡ್ತಾರೆ, ಅಲ್ಲಿನೇ ಅಭಿವೃದ್ಧಿ ಕಾಣ್ತಾರೆ. ಆದರೆ ನಗರಸಭೆ ಮತ್ತು ಪುರಸಭೆ ಮೇಲೆ ಆದರೆ ಒಂದು ಭಾಗದಲ್ಲಿ ಮಾತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲೇನಾಗ್ತದೆ ಅಂದರೆ, ಸರ್ಜಾಪುರದವ್ರು ನಮಗೂ ಮಾಡಬೇಕು ಅಂತಾರೆ, ದೊಮ್ಮಸಂದ್ರದ್ದು ನಮಗೂ ಮಾಡಬೇಕಂತಾರೆ, ಯಮರೆಗೆ ಅಷ್ಟೇ ನಾವು ಮಾಡಬೇಕಂತ. ಯಾವ ಕಡೆ ಮಾಡ್ತೀರಿ ನೀವು? ಯಾವ ಕಡೆನೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇವಾಗ ಆನೇಕಲ್ ಪುರಸಭೆ, ಒಣಕನಹಳ್ಳಿ, ಸಮಂದೂರು ಎಲ್ಲ ಕೂಡ ಸೇರ್ಕೊಂಡ್ರೆ 60,000 ಬರ್ತದೆ. ಒಣಕನಹಳ್ಳಿ ಇರುವಂಥದ್ದು 6,137 ಜನಸಂಖ್ಯೆ. ಅದು ಯಾಕೆ ನಾವು ಈ ಅಂಕಿಅಂಶಗಳನ್ನು ಆಧಾರವಾಗಿ ಇಟ್ಕೋಬೇಕು ಅಂದರೆ, ಸರ್ಕಾರ ಕೂಡ ಒಂದು ಪೌರ ರಚನೆಯಲ್ಲಿ ಏನು ಮಾಡಿದೆ ಅಂದರೆ, ಇಂದಿನ ಜನಗಣತಿ ಆಧಾರದ ಮೇಲೆ ರಚನೆಗಳನ್ನು ಮಾಡಬೇಕು ಅಂತ. ಅಂದರೆ 2011ರಲ್ಲಿ ಜನಗಣತಿ ಆಗಿದೆ, ಅದರ ಆಧಾರದ ಮೇಲೆ ಮಾಡಬೇಕು ಅಂತ. ಜೊತೆಗೆ 2021ರಲ್ಲಿ ಜನಗಣತಿ ಕೊರೋನಾ ಕಾರಣಕ್ಕೋಸ್ಕರ ಜನಗಣತಿ ಆಗಿಲ್ಲ. ಮತ್ತೆ 25ರಲ್ಲಿ ಆಗ್ಬೋದು ಅಥವಾ 31ರಲ್ಲಿ ಆಗ್ಬೋದು. ಈ ಮಧ್ಯೆ ಬರುವಂಥ ಏರ್ಪೇರಿ ಜನಸಂಖ್ಯೆ ಏನಿದೆ, ಅದು ಯಾವುದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಧಿಕಾರಿಗಳು ಸುಳ್ಳು ಕೊಟ್ಟು ಸರ್ಕಾರಕ್ಕೆ ಇದನ್ನು ಅಪ್ಗ್ರೇಡೇಷನ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇದು ಮಾಡೋಕ್ಕಾಗೋದಿಲ್ಲ. ಇದು ನಿಖರವಾಗಿ ಇವಾಗ ಹತ್ತಿಬೆಲೆ ಪುರಸಭೆ 20,000 ಇದೆ, ಅದು ಒಂದು ಪುರಸಭೆಗೆ ಒಂದು ಮಾಡ್ಬೋದು, ವೈಜ್ಞಾನಿಕವಾಗಿದೆ. ನೆರಳೂರು 26,000 ಇದೆ, ಇದು 2011ರಲ್ಲೇ ಬೇಕಾದರೆ ಮಾಡ್ಬೋದಾಗಿತ್ತು. ಆದರೆ ಅದನ್ನು 63 ಸದಸ್ಯರನ್ನು ಮಾಡಿದ್ರು. ಇಡೀ ರಾಜ್ಯದಲ್ಲಿ 63 ಸದಸ್ಯರನ್ನು ಹೊಂದಿರುವಂತಹ 2ನೇ ಒಂದು ಗ್ರಾಮ ಪಂಚಾಯಿತಿ. ಜೊತೆಗೆ ಬಿದಿರುಗುಪ್ಪೆ 9,618, ಅದೂ ಕೂಡ ಪಟ್ಟಣ ಪಂಚಾಯಿತಿಯಾಗಿ ಮಾಡೋದು ಕೂಡ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ 56,000 ಜನಸಂಖ್ಯೆಯನ್ನು ಹೊಂದಿರುವಂಥದ್ದು 3 ಸೇರಿ ಮಾಡಿದೆ. ಒಂದು ನೆರಳೂರು, ಬಿದಿರುಗುಪ್ಪೆ, ಹತ್ತಿಬೆಲೆ. ಮತ್ತು ಯಾವುದನ್ನು ಕೇಂದ್ರವಾಗಿ ಮಾಡ್ತೀರಾ?
ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ನೀವು ನೆರಳೂರು ಮಾಡೋಕ್ಕೆ ಹೋದರೆ ಅಲ್ಲಿ ಅಭಿವೃದ್ಧಿ ಆಗಬೇಕು. ಹೊಸದಾಗಿ ನಾವು 10 ಕೋಟಿ ರೂಪಾಯಿ ನಗರಸಭೆ ಪುರಸಭೆಗಳಿಗೆ ಕೊಡ್ತಾರೆ. ಬರೀ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಪ್ರತಿ ವರ್ಷ ಬರ್ತಾ ಇದ್ರೂ ಅಲ್ಲಿ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಲ್ರೆಡಿ ಇವಾಗ ನಾವು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಆಲ್ರೆಡಿ 10 ಕೋಟಿ ರೂಪಾಯಿ ಬರ್ತಾ ಇದ್ದರೆ ಅಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದು ನಿರ್ಲೂರಲ್ಲಿ ಎಲ್ಲ ಯೂಸ್ ಮಾಡ್ತೀರಾ, ಬಿದಿರುಗುಪ್ಪೆಯಲ್ಲಿ ಎಲ್ಲ ಮಾಡ್ತೀರಾ, ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇದೊಂದು ಕೂಡ ಅಭಿವೃದ್ಧಿಯಲ್ಲಿ ಏರುಪೇರಾಗ್ತದೆ, ರಾಜ್ಯಕ್ಕೆ ಏರುಪೇರಾಗ್ತದೆ, ಅಸಮಾನತೆ ಕೂಡ ಇದು ಉಂಟಾಗ್ತದೆ ಅಂತ. ಜೊತೆಗೆ ನಾವು ಇವಾಗ ಇದೆ ಮತ್ತು ಇವಾಗ ಕರ್ಪೂರ್ ಮತ್ತು ಬ್ಯಾಗದನಲ್ಲಿ ಕೂಡ ಹೇಳಿದೆ. ಕರ್ಪೂರು ಎಲ್ಲಿದೆ, ಬ್ಯಾಗದನಲ್ಲಿದೆ, ಅದರ ವ್ಯಾಪ್ತಿ ಕೂಡ 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಆಗ್ತದೆ? 6338 ಪಾಪ್ಯುಲೇಷನ್ ಇದೆ, 8360 ಪಾಪ್ಯುಲೇಷನ್ ಇದೆ, ಒಟ್ಟಾರೆ 15,000 ಕೂಡ ದಾಖಲೆ. ಒಂದು ಪುರಸಭೆ ರಚನೆ ಆಗಬೇಕಾದ್ರೆ 20,000ದಿಂದ 50,000 ಆಗಬೇಕು. ಜೊತೆಗೆ ಮುಗಳೂರು ಮತ್ತು ನೆರಿಗೆ ಅದು ಕೂಡ 8,793, 8,499 ಟೋಟಲ್ ಸೇರ್ಕೊಂಡ್ರೆ 17,592 ಪಾಪ್ಯುಲೇಷನ್ನು ಇದೆ. ಈಗ ಜಾಸ್ತಿ ಇದೆ, 2020ರಲ್ಲಿ 2 ಪಟ್ಟು ಜಾಸ್ತಿ ಆಗಿರ್ಬೋದು ನಗರಸಭೆ ಮಾಡುವಂಥದ್ದು. ಆದರೆ ಅದಕ್ಕೆ ಆಧಾರ ಬೇಕಲ್ವಾ? ಯಾವ ಆಧಾರದ ಮೇಲೆ ನಗರಸಭೆ ಪುರಸಭೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಈ ಸರ್ಕಾರಗಳು ಇವು ನಗರ ಪಾಲಿಕೆಯಲ್ಲಿ ಏನು ಕೆಲಸ ಮಾಡ್ತಾರೋ ಅಷ್ಟೇ, ಏನು ಒಬ್ಬ ಮೆಂಬರ್ಗೆ ಅಧಿಕಾರಿ ಇದೆಯೋ ಅಷ್ಟೇ ಅಧಿಕಾರ ಪುರಸಭೆ ಸದಸ್ಯರಿಗಿದೆ, ಅಷ್ಟೇ ಒಂದು ಅನುದಾನ ಸರ್ಕಾರದಿಂದ ಬರ್ತದೆ. ಆದರೆ ನಾವು ನೇರವಾಗಿ ಯಾವುದೇ ಸಮಸ್ಯೆಗಳನ್ನು ತಕ್ಷಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವದಲ್ಲಿ ಅಂದರೆ ಯಾವ ಗ್ರಾಮ ಪಂಚಾಯಿತಿನ ವರ್ಷಕ್ಕೊಂದು ಸಾರಿ ಮಾಡ್ತೀವಿ, ಜೊತೆಗೆ ವಾರ್ಡ್ ಸಭೆ ಮಾಡ್ತೀವಿ. 6 ತಿಂಗಳು ಕೂಡ ಗ್ರಾಮ ಸಭೆಯನ್ನು ಕರಿಬೋದು. ಕಾನೂನಿನ ನಮ್ಮ ಕುಂದುಕೊರತೆಗಳನ್ನು ಅಲ್ಲಿ ನಾವು ಹೇಳ್ಕೊಂಡು ಸಾಧ್ಯ ಆಗ್ತದೆ. ವಾರ್ಡ್ನಲ್ಲಿ ನಮ್ಮ ಕುಂದುಕೊರತೆಗಳನ್ನ ಹೇಳೋಕ್ಕೆ ಸಾಧ್ಯ ಆಗ್ತದೆ. ಪುರಸಭೆ ಏನು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ನೋಡಪ್ಪ ನಮ್ಮ ಕೆಲಸ ಆಗಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಆ ರೀತಿ ಸಾಧ್ಯ ಆಗೋದಿಲ್ಲ. ಜೊತೆಗೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಏನು ಅನುಮೋದನೆ ಮಾಡ್ತೀವಿ, ಫಲಾನುಭವಿಗಳನ್ನ ಆಯ್ಕೆ ಮಾಡ್ತೇವೆ, ಅದನ್ನೇ ಪಂಚಾಯತಿಯವರು ಮಾಡಬೇಕು. ಯಾವುದೋ ನಾವು ಮನೆಗಳನ್ನ ಕೊಡಬೇಕು, ಆಶ್ರಯ ಮನೆಗಳನ್ನ ಕೊಡಬೇಕು, ಯಾರಿಗೋ ಒಂದು ಕೆಲಸ ಆಗಬೇಕು, ಆದ್ರೂ ಅದೆಲ್ಲ ಕೂಡ ಗ್ರಾಮ ಸಭೆಯಲ್ಲೇ ಆಗಬೇಕು. ಗ್ರಾಮ ಸಭೆಯಲ್ಲಿ ಆಗಿ ಗ್ರಾಮ ಪಂಚಾಯತಿಯಲ್ಲಿ ಅನುಮೋದನೆ ಪಡ್ಕೊಂಡು ಅದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಆದರೆ ನಾವು ಇಲ್ಲಿ ನಗರಸಭೆ ಪುರಸಭೆಗಳು ಯಾವುದೇ ಒಂದು ವಾರ್ಡ್ ಸಭೆ ಕರೆಯೋದಿಲ್ಲ. ಅದೇ ಒಂದು ಗ್ರಾಮ ಸಭೆಗಳ ರೀತಿಯಲ್ಲಿ ಯಾವುದೋ ಒಂದು ಕುಂದುಕೊರತೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಇದೊಂದು ರೀತಿಯಲ್ಲಿ ಅವಜ್ಞಾನಕ್ಕಂತ ನಾವು ಹೇಳ್ಬೋದು. ಇನ್ನು ಬಹಳಷ್ಟು ತೊಂದರೆ ಆಗುವಂಥದ್ದು ಏನಂದರೆ, ಈ ಆನೇಕಲ್ ತಾಲೂಕಿನಲ್ಲಿ 28 ಪಂಚಾಯಿತಿಗಳಿದೆ. ಎಲ್ಲ ಸೇರಿ ಸುಮಾರು 300 ಶಾಲೆಗಳು ಬರ್ತವೆ. 300 ಇಂಟು ಒಂದು ಸಾರಿ SLC ಮತ್ತು PUC ಓದ್ತಾ ಇರುವಂಥ ಏನು ಆಧಾರ ಇಟ್ಕೊಂಡ್ರೂ ಕೂಡ ಸುಮಾರು 30,000 ರಿಂದ 50,000 ಏನು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಅನ್ಯಾಯ ಆಗ್ತದೆ. ಕಾರಣ ಏನಂದರೆ, ಗ್ರಾಮೀಣ ಕೃಪಾಂಕ ಅಂತ ಕೊಡ್ತೀವಲ್ಲ CETಗೆ, ಅದು ಯಾವುದಕ್ಕೂ ಬರೋದಿಲ್ಲ. ಇನ್ನು ಸರ್ಕಾರಿ ಹುದ್ದೆಗಳು CET ಇರ್ಬೋದು, KCET ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಈಗ ಆಲ್ರೆಡಿ ನಾವು ಚಂದಾಪುರದಲ್ಲಿ ನಾವು ವಾಸ ಇರ್ತೀವಿ, ನಾವು ಬೇರೆ ಒಂದು ಮರ್ಸೂರಿನಲ್ಲೋ ಅಥವಾ ಮುತ್ತನೂರು ಸ್ಕೂಲಲ್ಲಿ ಓದ್ತಾ ಇದ್ದರೆ ನಮಗೆ ಗ್ರಾಮೀಣ ಕೃಪಾಂಕ ಸಿಗ್ತದೆ. ಆದರೆ ನೀವು ಮುತ್ತನೂರಲ್ಲಿ ವಾಸ ಇದ್ದು ಚಂದಾಪುರದಲ್ಲಿ ಬಂದು ನೀವು ಓದಿದರೆ ನಿಮ್ಮ ಮಕ್ಕಳು, ಅವರಿಗೆ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಜೊತೆಗೆ ಗ್ರಾಮೀಣ ಕೃಪಾಂಕ ಅಂದರೆ 10 ವರ್ಷಗಳ ಕಾಲ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಆಗಿರಬೇಕು. ನೀವು 9 ವರ್ಷ ಗ್ರಾಮಾಂತರದಲ್ಲಿದ್ದು 1 ವರ್ಷ ನೀವು ನಗರಸಭೆ ಪುರಸಭೆ ಆಗಿಬಿಟ್ರೆ ಅವರು ಕೂಡ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಇದು ಕೂಡ ಅನ್ಯಾಯ ಆಗ್ತದೆ. ಜೊತೆಗೆ ಕೃಷಿ ಹೊಂದಿರುವಂಥ ರೈತರಿಗೆ BSc ಅಗ್ರಿಕಲ್ಚರ್ ಇದರಲ್ಲಿ ಕೋಟಾದಲ್ಲಿ ಕೂಡ ಅವರಿಗೆ 3 ರಿಂದ 5% ಅಷ್ಟು ನಮ್ಮ ಮಕ್ಕಳಿಗೆ ಸಿಗ್ತದೆ. ಅದು ಕೂಡ ಸಿಗೋದಿಲ್ಲ. ಕಾರಣ ಏನಂದರೆ, ನಾವು ನಗರಸಭೆ ಪುರಸಭೆ ಆದರೆ ಪ್ರತಿಯೊಂದು ಕೃಷಿ ಭೂಮಿ ಕಡಿಮೆ ಆಗ್ತಾ ಇರ್ತದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಲೇಔಟ್ಗಳಾಗಿರ್ತದೆ. ಈಗಲೂ ಲೇಔಟ್ ಆಗಿರುವಂಥ ಪ್ರದೇಶ ಯಾವುದಕ್ಕೂ ಕಾರಣಕ್ಕೂ ಒಂದು ಸಾರಿ ಆದರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದದ್ದು. ಅಲ್ಲಿ ತೆರಿಗೆ ಪಾವತಿ ಮಾಡ್ತೀವಿ, ತೆರಿಗೆಗಳು ಜಾಸ್ತಿ ಬರ್ತಾ ಇರ್ತದೆ. ಆದರೆ ಎಷ್ಟೋ ಸಾರಿ ನಮ್ಮ ಪಂಚಾಯತಿ ಚೇರ್ಮನ್ ಹೇಳ್ತಾ ಇರ್ತಾರೆ, ನಾವು ಸರಿಯಾಗಿ ಇನ್ನು ಟ್ಯಾಕ್ಸೇ ಕಟ್ಟೋದಿಲ್ಲ ಮನೆಗಳವರು. ನನಗೆ ಅಭ್ಯಾಸ ಇಲ್ಲ. ಆದರೆ ನಗರಸಭೆ ಪುರಸಭೆಗಳಾದಮೇಲೆ ಪ್ರತಿಯೊಂದು ಮನೆಗೂ ಕಡ್ಡಾಯವಾಗಿ ನಾವು ಟ್ಯಾಕ್ಸ್ ಕಟ್ ಮಾಡಬೇಕು. ಆ ಟ್ಯಾಕ್ಸಿಂದನೇ ಇವತ್ತು ನಾವು ನಗರಸಭೆ ಪುರಸಭೆಗಳು ಆಗ್ತದೆ. ಸರ್ಕಾರದಿಂದ ಎಷ್ಟೇ ಅನುದಾನಗಳು ಬರ್ಬೋದು, ಯಾವುದೇ ಒಂದು ಯೋಜನೆಗಳಲ್ಲಿ ಬರ್ಬೋದು, ಆದರೆ ಮುಖ್ಯವಾಗಿ ಬರುವಂಥ ಆದಾಯನೇ ಈ ತೆರಿಗೆ ಬರುವಂಥದ್ದು. ಇನ್ನು
ಇನ್ನು ಈ ಪುರಸಭೆಗಳಲ್ಲಿ ಈ ಸಿಬ್ಬಂದಿ ಕೊರತೆ ಅಂತ ಬರ್ತದೆ. ಹೊಸದಾಗಿ ಮಾಡುವಂತಹ ನಗರಸಭೆ ಪುರಸಭೆಗಳಲ್ಲಿ ಒಂದು ಪುರಸಭೆಗೆ 100 ಜನ, ಕನಿಷ್ಠ 100 ಜನ ಬೇಕು. ಅದು ನಗರಸಭೆಗಳಲ್ಲಿ ಫಸ್ಟ್ ಗ್ರೇಡ್ ನಗರಸಭೆಗಳಲ್ಲಿ 450 ಜನ ಬೇಕು. ಜೊತೆಗೆ 2ನೇ ಗ್ರೇಡಲ್ಲಿ ನಗರಸಭೆ ಮಾಡ್ತಾರೆ, ಅವರು 350 ಜನ ಇವ್ರು ಬೇಕು, ಸಿಬ್ಬಂದಿ ವರ್ಗ ಬೇಕು. ಆದರೆ ಸರ್ಕಾರ ಏಕಾಏಕಿ ಅವ್ರಿಗೆ ಅಷ್ಟು ಜನನ್ನು ಫಿಲಪ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅಷ್ಟು ಜನ ಬೇಕಾಗ್ತದೆ ಅಂದರೆ ಅಲ್ಲೇನಾಗ್ತದೆ ಅಂದರೆ ನೋಡ್ರಿ, ಇಲ್ಲಿ ಮುನ್ಸಿಪಾಲ್ಟಿ ಅಂದರೆ 97 ಜನ ಬೇಕು ಕನಿಷ್ಠ. CMC ಸೆಕೆಂಡ್ ಗ್ರೇಡ್ವರೆಗೆ 236 ಜನ ಬೇಕು. ಜೊತೆಗೆ CMC ಫಸ್ಟ್ ಗ್ರೇಡ್ನಲ್ಲಿ 418 ಜನ ಬೇಕು. ಇಲ್ಲಿ ಬರೀ ಅಧಿಕಾರಿ ಸಿಬ್ಬಂದಿ ಅಂತಲ್ಲ, ಪೌರ ಕಾರ್ಮಿಕರು 100 ಜನ ಬೇಕು, ಕಸ ಗುಡಿಸೋರು ಬೇಕು. ಅದು ಒಂದು ಸರ್ಕಾರದ ಒಂದು ನೀತಿಗಳು, ಸರ್ಕಾರದ ಒಂದು ಕಾನೂನು. ಅಂದರೆ ಅಷ್ಟು ಜನ ಒಂದು ಪುರಸಭೆ ಆಗಬೇಕು, ಒಂದು ನಗರಸಭೆ ಆಗಬೇಕಂದ್ರೆ ಅಷ್ಟು ಜನ ಇರಬೇಕು ಅಂತ. ಅದೇ ಇದು ಗ್ರಾಮ ಪಂಚಾಯತಿಗಳು ಅಷ್ಟು ಬೇಕಾಗಿಲ್ಲ. ಇರೋ ವ್ಯವಸ್ಥೆಯಲ್ಲಿ ನಾವು ಅಷ್ಟು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ. ಇವಾಗ 418 ಜನ ಇರ್ತಾರೆ, ನಗರಸಭೆಗೆ ಬೇಕು. ಅವರು ಅಪಾಯಿಂಟ್ಮೆಂಟ್ ಮಾಡೋದು ಸಾಧ್ಯ ಆಗೋದಿಲ್ಲ. ಇವಾಗೇನು ಮಾಡ್ತಾರೆ, ಎಲ್ಲ ಗುತ್ತಿಗೆಯನ್ನು ತಗೊತಾರೆ. ಗುತ್ತಿಗೆ ಅಂದರೆ ಅವರಿಗೆ ಸರಿಯಾಗಿ ಸಂಬಳನೂ ಕೊಡೋದಿಲ್ಲ, ಕನಿಷ್ಠ ವೇತನ ಕೊಡೋದಿಲ್ಲ. ಕನಿಷ್ಠ ವೇತನ 18ರಿಂದ 70 ಸಾವಿರ ಇರ್ತದೆ. ಇವುಗಳೂ ಕೂಡ ಏನು ಅಪ್ಗ್ರೇಡೇಷನ್ ಆಗಿರುವಂತಹ ಹೆಬ್ಬಗೋಡಿ, ಚಂದಾಪುರ, ಏನು ಆನೇಕಲ್ ತಾಲೂಕಿನಲ್ಲಿರುವಂಥ ಅಪ್ಗ್ರೇಡೇಷನ್ ಆಗಿರುವಂತಹ ನಗರಸಭೆ ಪುರಸಭೆಗಳು ಇದೆ, ಅಲ್ಲಿ ಯಾರು ಅಧಿಕಾರ ವರ್ಗ ಇರ್ತದೆ, ಹಿಂದೆ PDOಗಳಿಗೆ ತೊಂದರೆ ಆಗ್ತದೆ, ಅವ್ರು ಯಾರು ಕೂಡ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬಿಲ್ ಕಲೆಕ್ಟರ್ಗಳು ಯಾರು ನೇಮಕಾತಿ ಪತ್ರವನ್ನು ತಗೊಂಡಿರ್ತಾರೋ, ಯಾರೇ ಆಗಲಿ, ಅದು ವಾಟರ್ಮ್ಯಾನ್ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಅಥವಾ ಸ್ವೀಪರ್ಸ್ ಇರ್ಬೋದು, ಅವರೆಲ್ಲ ಕೂಡ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಪಡ್ಕೊಂಡ್ರೆ ಮಾತ್ರ ಅವರಿಗೆ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಯಾರು ಅನುಮೋದನೆಯನ್ನು ಪಡ್ಕೊಂಡಿರಲ್ಲೋ, ನೇಮಕಾತಿಯನ್ನು ಪಡ್ಕೊಂಡಿದ್ದೀರಲ್ಲೋ, ಅವ್ರಿಗೆ ಯಾರು ಕೂಡ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಇದು ಕೂಡ ಕರ್ಪೂರ್ ಪಂಚಾಯತಿ ಹೋಗ್ಬಿಡ್ತು. ಈಗ ಕರ್ಪೂರ್ ಪಂಚಾಯತಿ ಬಿದ್ರಗೆರೆ ಜನ ಇದ್ದಾರೆ. ಬಿದ್ರಗೆರೆಯಿಂದ ಬೆಗಡದನಹಳ್ಳಿ ಪಂಚಾಯತಿಗೆ ಬರೋಷ್ಟೊಳಗಡೆ ನಾವು ಹೋಗೋದೇ ಇಲ್ಲ. ನಾವು ಆನೇಕಲ್ಗೆ ಬಂದೇ ನಮ್ಮ ಫೆಸಿಲಿಟೀಸ್ಗಳನ್ನ ತಗೊಳ್ಳಲ್ಲ. ರಿಸರ್ವ್ ಅಮೌಂಟು ನಾವು ಗ್ರಾಮ ಪಂಚಾಯತಿಗಳಲ್ಲಿ ಖರ್ಚು ಮಾಡಿರುವಂಥದ್ದು ಮತ್ತು ಪುರಸಭೆ ಪಂಚಾಯತಿನ ಖರ್ಚು ಮಾಡಿರುವಂಥದ್ದು ತುಂಬ ಲೆಸ್ ಅಮೌಂಟು. ಅವರು ಮೋರಿಗಳನ್ನ ಮಾಡ್ತಾಯಿದ್ದಾರೆ, ರೋಡ್ಗಳನ್ನ ಮಾಡ್ತಾಯಿದ್ದಾರೆ, ಜನರ ಅಭಿವೃದ್ಧಿನೇ ಮಾಡ್ತಾಯಿಲ್ಲ. ಅಂದರೆ ಅವರ ಉದ್ದೇಶ ಭಾಳ ಸ್ಪಷ್ಟ, ಅವರು ದೊಡ್ಡವರಾಗಬೇಕು, ಅವ್ರು ದುಡ್ಡು ಹೊಡಿಬೇಕು ಅನ್ನುವಂಥದ್ದು ಇದರ ಮೂಲ ಸ್ಪಷ್ಟವಾದಂಥ ಉದ್ದೇಶ. ಇಲ್ಲಿ ಇನ್ನೊಂದು ಜನಸಂಖ್ಯೆನೂ ಕೂಡ ಅವ್ರು ಹೇಳಿದ್ರು ಅಣ್ಣ, ಕರ್ಪೂರಲ್ಲಿ 6,000 ಚಿಲ್ಲರೆ ಇದೆ, ಬೆಳಗಡನಹಳ್ಳಿನಲ್ಲಿ 8,000 ಇದೆ. ಎರಡೂ ಸೇರಿಸಿದ್ರೆ 14,000ನೇ ಆಗೋದು. ಆ್ಯಕ್ಟಲ್ಲಿ ಏನು ಹೇಳುತ್ತೆ, ಮುನ್ಸಿಪಲ್ ಆ್ಯಕ್ಟ್ 1964 ಏನು ಹೇಳುತ್ತೆ ಅಂದರೆ 20,000ಕ್ಕಿಂತ ಜಾಸ್ತಿ ಇರಬೇಕು ಸ್ಪಷ್ಟವಾಗಿ. ಮತ್ತು ಅವರೇ ಗೈಡೆನ್ಸು ಕೊಟ್ಟಿದ್ದಾರೆ. ಗೈಡೆನ್ಸಲ್ಲೂ ಅದೇ ಇದೆ, ಆ್ಯಕ್ಟಲ್ಲೂ ಅದೇ ಇದೆ. ಮತ್ತು ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ವಿರುದ್ಧ. ಇದು ಅಂದರೆ ಇವರು ಸಂವಿಧಾನಕ್ಕೆ ವಿರುದ್ಧ, ಇದು ಸ್ಪಷ್ಟ. ಇನ್ನೊಂದು ಭಾಳ ಮುಖ್ಯವಾಗಿ ಇಲ್ಲಿ ಅಂದೇನಹಳ್ಳಿ ಬಿಲ್ಲಾಪುರ ಅಂತ ಕೊಟ್ಟಿದ್ದಾರೆ. ಅಂದೇನಹಳ್ಳಿನಲ್ಲಿ 11,000, ಇದು 6,000 ಚಿಲ್ಲರೆ, ಒಟ್ಟು 17,000 ಚಿಲ್ಲರೆವರೆಗೂ ಇರುವಂಥದ್ದು. ನಮ್ಮ ತಾಲೂಕಲ್ಲಿ ರಾಗಿನಾಡು ಅಂತ ಇದೆ. ಜಯಚಾಮರಾಜ ಒಡೆಯರು ಈ ಇನ್ನೆಕ್ಕಿನಲ್ಲಿ ಆ್ಯಕ್ಚುಲಿ ಬೀಜಗಳನ್ನು ಕೇಂದ್ರವಾಗಿ ಇಡೀ ರಾಜ್ಯದಲ್ಲಿ 2 ಕೇಂದ್ರ ಆಗ್ತಾಯಿದ್ದು. ಅದು ಆನೇಕಲ್ ತಾಲೂಕಲ್ಲೂ ಕೂಡ ಒಂದಾಗಿತ್ತು. ಅದನ್ನು ನಾವು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ನಾವು ಯಾರೂ ಕೂಡ ಮಾಡ್ತಾನೇ ಇಲ್ಲ. ಇಲ್ಲಿ ರಾಗಿನಾಡು ಅಂತ ಮತ್ತು ಯಾವುದನ್ನು ಮತ್ತೆ ಕ್ಯಾನ್ಸಲ್ ಮಾಡಿ ರಿಯಲ್ ಎಸ್ಟೇಟ್ ನಾಡು ಅಂತ ಮಾಡಿಬಿಡೋಣವಾ? ಭಾಳ ದೊಡ್ಡ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಆನೇಕಲ್ ತಾಲೂಕಲ್ಲಿ 8ರಿಂದ 9 ಇಲಾಖೆಗಳು ಬಾಡಿಗೆಗಳಲ್ಲಿ ಇದ್ದಾವೆ. ಇವತ್ತಿಗೂ ಕೂಡ ಬಾಡಿಗೆಗಳು. ನಿಮ್ಗೆ ಯಾರಿಗೂ ಪ್ರಶ್ನೆ ಇರಲ್ವಾ? ಯಾಕೆ ನೀವು ಅಭಿವೃದ್ಧಿ ಮಾಡೋದಾದರೆ ನೀವು ಬಾಡಿಗೆ ಮನೆಗಳಿಗೆ ಯಾಕೆ ಕಟ್ತೀರಾ? 70,000ರಿಂದ 80,000 ಜನ ಒಬ್ಬ ಸಬ್ ರಿಜಿಸ್ಟ್ರಿಗೆ ನೀವು ಬಾಡಿಗೆ ಕಟ್ತೀರಾ?
ಅಧಿಕಾರ ಕೇಂದ್ರೀಕರಣ ಅಂತೇಳಿ ಇಲ್ಲಿ ಕೋರ್ಟ್ ಮುಂದೆ ಒಂದು ಬಿಲ್ಡಿಂಗ್ ಕಟ್ಟಿ 2009ರಿಂದ ಹಂಗೆ ಬಿದ್ದಿದೆ. ನೀವು 20 ಕೋಟಿ 50 ಕೋಟಿ ಕೊಟ್ಟು ಪುರಸಭೆ ಮಾಡಿದ್ರೂ ಕೂಡ ನೀವು ದುಡ್ಡು ಹೊಡಿತೀರೇ ಹೊರತು ಜನರಿಗೆ ಅನುಕೂಲ ಮಾಡೋದಕ್ಕೆ ಈ ಏನೋ ಡೆವಲಪ್ಮೆಂಟು ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಆನೇಕಲ್ ತಾಲೂಕಲ್ಲಿ 8ರಿಂದ 9 ಇಲಾಖೆಗಳು ಬಾಡಿಗೆ ಮನೆಗಳಿದ್ದಾವೆ. ಯಾಕೆ ನಿಮ್ಗೆ ಪ್ರಶ್ನೆಗಳಿಲ್ಲ ಇದುವರೆಗೂ? ಯಾರು ಅಷ್ಟು ಬೇಗ ಎಚ್ಚೆತ್ಕೊಳ್ಳಲ್ಲ. ಈ ಪಂಚಾಯತಿಗೂ ಮತ್ತು ಪುರಸಭೆ ನಗರಸಭೆಗಳಿಗೂ ಇಷ್ಟೇ ವ್ಯತ್ಯಾಸ. ನಮ್ಮದು ಲೋಕಲ್ ಬಾಡಿ, ಲೋಕಲ್ ಸರ್ಕಾರ ನಮ್ಮದು ಪಂಚಾಯತಿಗಳು. ನಮ್ಮದು ನೆಳ್ಳೂರು ಗ್ರಾಮ ಪಂಚಾಯತಿ ಕರ್ನಾಟಕಕ್ಕೆ 2ನೇ ಅತ್ಯಂತ ದೊಡ್ಡ ಪಂಚಾಯತಿ, 63 ಜನ ಮೆಂಬರ್ಗಳಿದ್ದೀವಿ. ಸೊ ಅಷ್ಟು 9 ಹಳ್ಳಿಗಳಿದ್ದರೂ ಕೂಡ ಯಾವುದೇ ಸಮಸ್ಯೆ ಆದರೂ ಯಾವುದೇ ಮೆಂಬರು ತಕ್ಷಣಕ್ಕೆ 1 ದಿನ 2 ದಿನದಲ್ಲಿ ಆ ಕೆಲಸ ಕಾರ್ಯಗಳನ್ನ ಪೂರೈಸ್ತಾರೆ. ಅದೇ ಒಂದು ನಗರಸಭೆನೋ ಅಥವಾ ಮುನ್ಸಿಪಲ್ ಕೌನ್ಸಿಲ್ ಪುರಸಭೆನೋ ಆದರೆ ತುಂಬ ಜನ ನನ್ನ ಸ್ನೇಹಿತರಿದ್ದಾರೆ, ಅವರು ಹೋಗಿ ಅಧಿಕಾರಿಗಳ ಹತ್ರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ ಈಗ ಒಂದೊಂದು ಸಣ್ಣ ಸಣ್ಣ ಕೆಲಸಗಳಿಗೂ. ಸೊ ಆ ಉದ್ದೇಶದಿಂದ ನಾವು ಈಗ ನೀವೇನೋ ಇಂಪ್ರೂವ್ ಮಾಡ್ತಾ ಇದ್ದೀವಿ, ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ, ನಮಗೆ ಅದ್ರ ಇದಿಲ್ಲ, ನಮಗೆ ಪ್ರಾಬ್ಲಮ್ ಇಲ್ಲ. ಹೌದು, ಇಂಪ್ರೂವ್ ಆಗಬೇಕು, ಮೇಲ್ದರ್ಜೆಗೆ ಏರಿಸಬೇಕು. ಆದರೆ ನೀವು ಏಕಾಏಕಿ ಎಲ್ಲ ಪಂಚಾಯತಿಗಳನ್ನೂ ಬೀಳಿಸಿ ನೀವು ಆನೇಕಲ್ ತಾಲೂಕು ಪೂರ್ತಿ ಮೇಲ್ದರ್ಜೆಗೆ ಏರಿಸ್ಬಿಟ್ರು ಅಂದರೆ ಕೃಷಿ ಮಾಡೋಂಥ ಜಮೀನುಗಳಿರೋರು ಏನು ಮಾಡಬೇಕು? ಆಮೇಲೆ ಇನ್ನು ಕೃಷಿನೇ ನಂಬ್ಕೊಂಡು ಬದುಕ್ತಾ ಇರೋರು, ಕೂಲಿ ಮಾಡ್ತಾ ಇರೋರು ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ಇದೆ. ಈಗ ಇಲ್ಲಿ ನೋಡ್ತಾ ಇದ್ದರೆ ಇಂಡ್ಲವಾಡಿ, ಕರ್ಪೂರು, ಒಣಕನಹಳ್ಳಿ ಇವೆಲ್ಲ ಜನಸಂಖ್ಯೆ ಕಡಿಮೆ ಇರೋದು ಮತ್ತು ಕೃಷಿ ಮಾಡ್ತಾ ಇರೋರು ಜಾಸ್ತಿ ಇರೋವಂಥದ್ದು. ಸೊ ಅವುಗಳನ್ನೆಲ್ಲ ಯಾವ ಥರ ಇದು ಮಾಡ್ತೀರಾ? ನೀವು ಏಕಾಏಕಿ ಪುರಸಭೆ ಮಾಡಿಬಿಟ್ಟು ಅವ್ರಿಗೆಲ್ಲ ಏನು ಕಟ್ಕೊಡ್ತೀರ ಅನ್ನೋದು ನಮ್ಮ ಪ್ರಶ್ನೆ. ನೀವು ಕೆಲವೊಂದು ಮಾಡಿ, ಈಗ ನಾವೇ ಕೇಳ್ತೀವಿ, ನೆಳ್ಳೂರು ಪಂಚಾಯತಿ 20-23 ಸಾವಿರ ಜನ ಇದ್ದಾರೆ, ನೀವು ಮೇಲ್ದರ್ಜೆಗೆ ಏರಿಸಿ ಕೆಲವೊಂದು ಪಂಚಾಯತಿಗಳನ್ನ ಆರಿಸಿ ಅಥವಾ 2 ಪಂಚಾಯತಿಯಾಗಿ ಮಾಡ್ಬೋದು. ನೀವು 10,000 5 ಗ್ರಾಮ 2 ಪಂಚಾಯತಿಯಾಗಿ ಮಾಡ್ಬೋದು. ಅಥವಾ ನೀವು ಪುರಸಭೆ ಮಾಡಿ. ನೀವು ನಮ್ಮನ್ನು ನಗರಸಭೆ ಹತ್ತಿಬೆಲ್ಲೆ, ಬಿದಿರುಗುಪ್ಪೆ ಸೇರಿ, ನೆಳ್ಳೂರು ಸೇರಿ ನಗರಸಭೆ ಮಾಡಿಬಿಟ್ಟು ಒಂದೊಂದು ಸಣ್ಣ ಕೆಲಸಕ್ಕೂ ನಾವು ಹತ್ತಿಬೆಲ್ಲೆಗೋ ಅಥವಾ ಬಿದಿರುಗುಪ್ಪೆಗೆ ಹೋಗೋದು ಭಾರಿ ಕಷ್ಟ ಆಗ್ತವೆ. ಮಾಡಾಗಿದ್ರೆ 2 ಪಂಚಾಯತಿ ಮಾಡಿ ಅಥವಾ ನಮ್ಮದು ನೆಳ್ಳೂರಿಗೆ ಸಂಬಂಧಪಟ್ಟಂಗೆ ಒಂದು ಪುರಸಭೆ ಮಾಡಿ, ನಮಗೆ ಅಭ್ಯಂತರ ಇಲ್ಲ. ಆದರೆ ಕೆಲವೊಂದು ಅಪ್ಗ್ರೇಡೇ ಆಗಿರಲ್ಲ, ಜನಸಂಖ್ಯೆ ಕಡಿಮೆ ಇದೆ, ವಿಸ್ತೀರ್ಣ ಜಾಸ್ತಿ ಇದೆ. ನೀವು ಅವ್ರದ್ದೆಲ್ಲನೂ ನೀವು ಪುರಸಭೆ ಮಾಡಿಬಿಟ್ಟು ಅವ್ರಿಗೆಲ್ಲ ಏನು ಮಾಡೋ ಅಂದರೆ ನಮ್ಮ ಪುರುಷೋತ್ತಮ್ ಸರ್ ಹೇಳ್ದಂಗೆ ನೀವು ರಿಯಲ್ ಎಸ್ಟೇಟ್ಗೋ ಅಥವಾ ಇನ್ನೊಂದಕ್ಕೋ ಬಳಕೆ ಮಾಡೋಕ್ಕೋಸ್ಕರ ಪಂಚಾಯತಿಗಳನ್ನೆಲ್ಲ ಪುರಸಭೆ ಮಾಡ್ತಾ ಇದ್ದೀರಾ ಅಂತಾಯಿತು. ಈಗ ನಮ್ಮ ಪಂಚಾಯತಿದೊಂದು ಸಣ್ಣ ಘಟನೆ ಹೇಳ್ತಾ ಇದ್ದೀನಿ, ಇನ್ನೂ ಕೇಸ್ ನಡೀತಾ ಇದೆ. ಲಾಸ್ಟ್ 5-10 ವರ್ಷದಿಂದ ಏನು ಪುರಸಭೆ ವ್ಯಾಪ್ತಿನಲ್ಲಿ ಮಾತ್ರ ಮೇನ್ ರೋಡಲ್ಲಿ ಬಾರ್ಗಳಿರಬೇಕು ಅಂತ ಬಂದಾಗ ಕೆಲವೊಂದು ಬಾರ್ನ ಮಾಲೀಕರು ನೆಳ್ಳೂರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿಯಲ್ಲಿ 3 ಕೆರೆ ಇಂಪ್ರೂವ್ಮೆಂಟ್ ಆಗಿದೆ, 6 ಕೋಟಿಗೆ ಜಾಸ್ತಿ ಆಗಿದೆ ಈಗ ಖರ್ಚು. ಅವು ನಮ್ಮ ಏನೇ ಇರಲಿ, ಈಗ ಅಣ್ಣವ್ರು ಹೇಳ್ತಾಯಿದ್ರು ಆ ಥರ ನಮ್ಗೆ ಈಗ 50,000 ಲಕ್ಷ ಇಲ್ಲ ಒಂದು 5 ಲಕ್ಷದವರೆಗೂ ಆಗಲಿ ಇಮಿಡಿಯೇಟ್ ಮಾಡಬೇಕಂದ್ರೆ ನಾವು ನಿರ್ಧಾರ ತಗೊಂಡು ಮಾಡ್ಬೇಕು. ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಆಗ ಒಂದು ಒಡನಾಟ ಇರ್ತೈತೆ, ಸದಸ್ಯರೆಲ್ಲನೂ ಒಪ್ಕೊಳ್ತಾರೆ. ನಾವು ಈಗ ಪುರಸಭೆ ನಗರಸಭೆಗಳಾದ್ರೆ ನಾವು ಎಲ್ಲೋ ಯಾರೋ ಆಗ್ತಾರೆ, ಒಡನಾಟ ಕಡಿಮೆ ಇರ್ತೈತೆ, ಯಾರೋ ಅಡ್ಮಿನಿಸ್ಟ್ರೇಟ್ರ್ ಬರ್ತಾರೆ, ಅವರು ಲಿಂಕಲ್ಲಿ ಇರ್ತೈತೆ. ನಾವು ಏನೋ ಒಂದು ಹೇಳಿದ್ರೆ ಅವ್ರು ಕುಂದಿಸೋದೇ ಇಲ್ಲ. ಈಗ ಅನೇಕ ಪಂಚಾಯತಿಗಳು ನಾವು ನೋಡಿರ್ಬೋದು, ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಗೊತ್ತಿರೋದೆ. ಕೆಲವು ಟೈಮ್ನಲ್ಲಿ PWಗಳೇ ಸಿಕ್ಕೋದಿಲ್ಲ, ಅಲ್ಲಿ ಕೆಲಸಗಳೇ ಆಗೋದಿಲ್ಲ, ಅಲ್ಲಿರೋ ಅಧ್ಯಕ್ಷರಿಗೆ ಜಾಸ್ತಿ ಸಮಸ್ಯೆ ಆಗುತ್ತೆ. ಈ ನಮಗೆ ಅನುಭವ ಏನಂದರೆ ನಮ್ಮ ಪಂಚಾಯತಿಗಳೇ ಇದ್ದರೆ ನಮಗೆಲ್ಲ ಒಳ್ಳೆಯದಂತ ಹೇಳಿ ನಾವು ಮೊನ್ನೆ ಸಾರಿ ಮೀಟಿಂಗ್ ಕರೆದು ತುರ್ತಾಗಿ ನಮ್ಮ ಪಂಚಾಯತಿಗಳೇ ಇಲ್ಲ ಅಂತ ಲೆಟ್ರ್ ಮಾಡಿಕೊಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಎಲ್ಲ ಪಂಚಾಯತಿಗಳವರು ಅದೇ ಥರ ಮಾಡಿ ಆದಷ್ಟು ನಮ್ಮ ಪಂಚಾಯತಿಗಳನ್ನ ಉಳಿಸ್ಕೊಳೋದು ಉತ್ತಮ. ನಾವು ಯಾಕೆ ಉಳಿಸ್ಕೊತೀರಂದರೆ ನಮ್ಮ ಯಾರಾದರೂ ಬಂದು ನಮ್ಮ ಕೈಗೆ ಸಿಗ್ತಾರೆ ಅನ್ನೋದು ಒಂದು ಇದು. ಯಾರೇ ಏನೇ ಕಷ್ಟ ಇರಲಿ, ಮೊನ್ನೆ ಮಳೆ ಬಂದು ಒಂದು 4-5 ಮನೆ ಬಿದ್ದೋಯ್ತು, ಇಮಿಡಿಯೇಟ್ ಬೆಳಗ್ಗೆ ಹೋಗಿ ನಮ್ಮ ಪಂಚಾಯತಿಯಿಂದನೂ ಪರಿಹಾರ ಕೊಟ್ರಿ. ಆಮೇಲೆ ನಮ್ಮ ಸರ್ಕಾರದಿಂದ ಏನು ಬರ್ತದೆ ಅದಕ್ಕೆಲ್ಲನೂ ನಾವು ನಮ್ಮ ನಾಡ್ ಕಚೇರಿ ತಹಶೀಲ್ದಾರ್ನ ಎಲ್ಲ ಕರೆಸಿ ನಾವು ಪಂಚಾಯತಿಯವರು ಹೋಗಿ ಇಮಿಡಿಯೇಟ್ ಕ್ರಮ ತಗೊಂಡ್ರೆ, ನಾವು ಈಗ ಅಂಗವಿಕಲರಿಗೆ ನಾವೇ ಸ್ವಂತವಾಗಿ ನಾವೇ ಅವರಿಗೆ ತಿಂಗಳಿಗೆ ಇಷ್ಟು ಕೊಡಬೇಕಂದ್ಬಿಟ್ಟು ಒಂದು 500 ರೂಪಾಯಿ ಇದು ಕೊಡೋಣ ಅಂತಿದ್ದೀರಿ. ನಮ್ಮ ಹಿರಿಯ ನಾಗರಿಕರ ಸಂಸ್ಥೆಗೆ 5,000 ಕೊಡ್ತಾಯಿದ್ರಿ, ನಾವು 10,000 ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀರಿ. ಈ SLC ಸೆಕೆಂಡ್ ಇಯರ್ ಎಲ್ಲ 70% ಬಂದಿರೋ ಮಕ್ಕಳಿಗೆ ನಾವು 5,000ದಿಂದ 10,000 ರೂಪಾಯಿ ಕೊಡ್ತಾಯಿದ್ದೀರಿ. ಇವೆಲ್ಲ ಇಂಥ ಅನೇಕ ಯೋಜನೆಗಳಿರ್ತೈತೆ. ನಮ್ಮ ಮನೆ ಯಜಮಾನ ಯಾವ ಥರ ತೀರ್ಮಾನ ತಗೊಂತಾನೆ ಆ ಥರ ಪಂಚಾಯತಿಯಲ್ಲಿ ಅಧ್ಯಕ್ಷರು PWO ಬಾಡಿ ಎಲ್ಲ ತಗೊಬೋದು. ಕಮ್ಮಿ ಇರ್ತಾರೆ ಜನಸಂಖ್ಯೆ, ಹೊಂದಿಸ್ತಾರೆ. ಈ ಜಾಸ್ತಿ ಜನ 100. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.